ಹಾಯ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಕೇಳ್ತಿರೋ ಅಂಬ್ರೆಲಾ ಡ್ರೆಸ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಗಂದರೆ ಇದು ಸೆಮಿ ಅಂಬ್ರೆಲಾ, ತುಂಬ ಗೌನ್ ಅಂಬ್ರೆಲಾ ಅಲ್ಲ. ಫಸ್ಟಿಗೆ ನಾವು ಗೌನ್ ಅಂಬ್ರೆಲಾನೇ ಹೊಲಿಬೇಕು ಅಂತ ಅಂದ್ಕೊಂಡ್ವಿ. ಅವರು ಫೋನ್ ಮಾಡಿ ಬೇಡ, ಸೆಮಿ ಅಂಬ್ರೆಲಾ ಅಂದರೆ ಸ್ವಲ್ಪ ಅಂಬ್ರೆಲಾ ಬರುತ್ತಲ್ಲ ಆ ರೀತಿ ಸ್ಟಿಚ್ ಮಾಡಿ ಅಂದರು. ತುಂಬ ಚೆನ್ನಾಗಾಗುತ್ತೆ ಇದು ಡ್ರೆಸ್ಸು. ಈ ಡ್ರೆಸ್ ಕಟ್ಟಿಂಗನ್ನು ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ಪೂರ್ತಿಯಾಗಿ ವಿಡಿಯೋ ನೋಡಿ. ನನಗೆ ತುಂಬ ಹುಷಾರಿಲ್ದಿರೋ ಸಹಿತ ನಿಮ್ಗೆಲ್ಲರಿಗೋಸ್ಕರ ಈ ವಿಡಿಯೋ. ಈ ಸೀರೆ ಒಂದು ಅಂಬ್ರೆಲಾ ಡ್ರೆಸ್ ಹೊಲಿಗೆ ಕೊಟ್ಟಿದ್ದಾರೆ. ಹೇಗೆ ಬರುತ್ತೆ ಈ ಡ್ರೆಸ್ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ಕಟಿಂಗ್ ಅಂಡ್ ಸ್ಟಿಚಿಂಗ್ ಮಾಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ದಿರೋ ಹಾಗೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಬ್ರೆಲಾ ಗೌನು. ನಾನು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಆಗ ಈ ಡ್ರೆಸ್ಸಿನ ಕಟಿಂಗ್ ತೋರಿಸ್ಕೊಡಿ ಅಂತ ಹೇಳಿದ್ದಾರೆ. ಆ ಡ್ರೆಸ್ ಅಲ್ಲ, ಇದು ಬೇರೆ ಡ್ರೆಸ್ಸು. ಕಸ್ಟಮರು ವೈಟ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಾಗುತ್ತೆ ಸ್ಟಿಚ್ ಮಾಡಿದ್ಮೇಲೆ. ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೀಗ ಕಟಿಂಗ್ ಹೇಳ್ಕೊಡ್ತೀವಿ. ಫಸ್ಟ್ ನಾವು ಸ್ಲೀವನ್ನು ಕಟ್ ಮಾಡ್ಕೋಬೇಕು. ಯಾಕಂದರೆ ಸ್ಲೀವು ಮತ್ತು ಬಾಡಿ ಪಾರ್ಟ್ ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಉಳಿಯೋದಿಷ್ಟು ಲಂಗಕ್ಕೆ ಹಾಕ್ತೀವಿ. ತುಂಬ ಈಸಿ ಆಗುತ್ತೆ. ಫಸ್ಟ್ ಸ್ಲೀವ್ ಕಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಇದರಲ್ಲಿ ಫುಲ್ಲು ಉದ್ದ ಸ್ಲೀವ್ ಹೇಳಿರ್ತಾರೆ, ಒಬ್ಬೊಬ್ಬರು ಹಾಫ್ ಸ್ಲೀವ್ ಹೇಳ್ತಾರೆ. ಈಗ ಹಾಫ್ ಸ್ಲೀವ್ ಯಾರೂ ಹಾಕಲ್ಲ, ಉದ್ದ ಸ್ಲೀವ್ನೇ ಹಾಕೋದು. ಇವಳು ಹೆಂಗೆ ಫುಲ್ ಹೇಳಿದಾಳ, ಹಾಫು ಅಂದರೆ ಎಲ್ಬೋ ಸ್ಲೀವ್ ಹೇಳಿದಾಳೆ ಅನಿಸುತ್ತೆ. ಈಗ ಫಸ್ಟ್ ನೋಡಿ, ಸ್ಲೀವ್ಗೆ ಈ ರೀತಿ ಮಡ್ಚ್ಕೊಳ್ಬೇಕು. ಫಸ್ಟು ನೀವು ಅಂಬ್ರೆಲಾ ಡ್ರೆಸ್ ಹೊಲಿಯೋಕೆ ಕೊಟ್ಟರು ಅಂದರೆ ಫಸ್ಟು ಸೀರೆನ ಬಿಚ್ಚಿ ನೋಡಬೇಕು, ಅದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ. ಕೆಲವು ಸೀರೆಗಳು ಕಮ್ಮಿನೇ ಇರುತ್ತೆ, ಯಾಕಂದರೆ ಫುಲ್ ಅಂಬ್ರೆಲಾ ಥರ ಬರುತ್ತಿದ್ದು. ನೀವು ಸೀರೆನ ನೋಡದೇ ಇದ್ದರೆ ಅದು ಗೊತ್ತಾಗಲ್ಲ. ಫಸ್ಟು ನೀವು ಸೀರೆನ ಬಿಚ್ಚಿಬಿಟ್ಟು ಪೂರ್ತಿ ಸೀರೆ ಇದು ಅಂದರೆ ಅಂಬ್ರೆಲಾ ಹೊಲಿಯೋದಕ್ಕೆ ಕರೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಮಡ್ಚ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ಈ ಮೆಥಡು. ಮಿಸ್ ಮಾಡ್ದೇನೆ, ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಬಂದುಬಿಟ್ಟು 13 ಅಂತೆ. 13 ಉದ್ದನ ನೋಡಿ, ಈ ಥರ ಇದೆ ಸ್ಯಾರಿ. 13 ಇಂಚು ಉದ್ದ, ಅದಕ್ಕೆ ಪ್ಲಸ್ 1 ಸೇರಿಸಿ 14. ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆನ ಹಾಕೋಬೇಕು. ನೆಕ್ಸ್ಟು ಡೌನಿಂಗು, ಸ್ಲೀವ್ ಡೌನಿಂಗು 3 ಇಂಚು. ಈಗ ಈ ರೀತಿ ಒಂದು ಡೌನಿಂಗ್ ಬಂದಿರೋದ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು. 2 ಇಂಚು ಈ ರೀತಿ ಮಾರ್ಕ್ ಮಾಡಿ ಈಗ ಶೇಪನ್ನು ತೆಗಿಬೇಕು. ನೋಡಿ, ಸ್ಲೀವಿನ ತುದಿಯಲ್ಲಿ ಎಷ್ಟು ಇಂಚ್ ಇದು 7, ಇಲ್ಲಿ 10. ಡೌನಿಂಗಿಂದ ಈ ರೀತಿ ಮಾರ್ಕ್ ಮಾಡಬೇಕು. ಈಗ ಕಟ್ ಮಾಡಿ. ಈಗ ಸ್ಲೀವ್ ಕಟ್ಟಿಂಗು. ಸ್ಲೀವ್ ರೆಡಿ ಆಯಿತು. ಇದೇ ನೀವು ಲಾಂಗ್ ಸ್ಲೀವ್ ಕೊಡ್ತಾರೆ, ಅದು ಒಂದು 21 ಇಂಚ್ ಉದ್ದ ಅಳತೆಗೆ ಇಟ್ಕೋಬೋದು. ಇದು 3/4 ಅಂತೆ. ನಾನು ಅವಾಗ ಎಲ್ಬೋ ಅಂದೆ, ಆಮೇಲೆ ಕೇಳೋತ್ತಿಗೆ 3/4 ಸ್ಲೀವ್ ಅಂತ ಹೇಳಿದ್ಲು. ನೋಡಿ, 2 ಈ ರೀತಿ. ಈಗ ಬ್ಲೌಸ್ ಬಾಡಿ ಉದ್ದ ಎಷ್ಟು? 13.5 ಪ್ಲಸ್ ಅದಕ್ಕೆ 1 ಇಂಚ 14.5. ಒಂದು ಬಾಕ್ಸ್ ಶೇಪಲ್ಲಿ ಹಾಕೋಬೇಕು. 13.5 ಬಂದಿರೋದು 14.5 ಅಂದರೆ 1 ಇಂಚು ಎಕ್ಸ್ಟ್ರಾ. ಬ್ಲೌಸಿಗೆಲ್ಲ ಯಾವ ರೀತಿ 1 ಇಂಚ್ ಇಟ್ಕೊಳ್ತೀರಾ ಆ ರೀತಿ. ಈಗೊಂದು ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕೊಳ್ಳಿ. ತುಂಬಾ ಈಸಿ ಫ್ರೆಂಡ್ಸ್ ಅಂಬ್ರೆಲಾ ಡ್ರೆಸ್ಸು. ಕುತ್ತಿಗೆ ಅಗಲ ಎಷ್ಟು? 2.5. ಕುತ್ತಿಗೆ ಮುಂಭಾಗದ ಉದ್ದ 6.5. 6 ಬಂದಿತ್ತು, ಅರ್ಧ ಇಂಚ್ ಸೇರಿಸಿ 6.5. 2.5 ಈ ರೀತಿ ಒಂದು ಬಾಕ್ಸ್ ಹಾಕಿ ರೌಂಡ್ ಶೇಪನ್ನು ಹೇಳಿದಾಳ. ಈ ರೀತಿ ರೌಂಡ್ ತಗೊಬೇಕು. ಕಟ್ಟಿಲ್ದಿದ್ದ ಭಾಗ, ಈ ರೀತಿ ಕಟ್ಟಿಲ್ದ ಭಾಗ ಬಂದ್ಬಿಟ್ಟು ಕುತ್ತಿಗೆ ಅಗಲದಿಂದ ತಗೋಬೇಕು. ಈಗ ಭುಜ ಎಷ್ಟು? 3.5. ಈಗ ಕಂಕಳು
ಕಂಕ್ಳು ಬಂದುಬಿಟ್ಟು 6:30 6:30 ಬೇಕು. ಶೋಲ್ಡರು ಕುತ್ತಿಗೆನ ಅಳತೆ ಮಾಡು ಎಷ್ಟು ಬರುತ್ತೆ ಅಂತ ನೋಡು. 6 ಬರುತ್ತಾ? 6:30. ಈಗ ಸೊಂಟ ಹಾಕು, ಆಮೇಲೆ ಹಾರ್ಮೋಲ್ ಶೇಪ್ ಹಾಕು. ಸೊಂಟ 30. ಹಾಂ, ಅದನ್ನು 4 ಭಾಗ ಮಾಡ್ಕೋಬೇಕು. 30 ಇದೆ ಅಂತೆ ಸೊಂಟದ ಅಗಲ, ಅಂದರೆ ಮೈ ಅಳತೆ ತಗೊಂಡಿರೋದು. ಎದೆ ಸುತ್ತಳತೆ 36. 34. ಈಗ 7:30. ಹಾಂ, 7:30 ಇಟ್ಕೊ. ಅದಕ್ಕೆ 10 ಇಂಚಾ? 7:30 ಬಂದಿದೆ. ಮೂವತ್ತ್ನಾಲ್ಕು ಸೊಂಟ ಅಂತ ಅಂದರೆ ಎದೆ 34 ಅಂತಂದರೆ 9 + 2 ಇಟ್ಕೊಂಡಿದ್ದಾಳೆ, 12 ಇಟ್ಕೊಂಡಿದ್ದಾಳೆ ನೋಡಿ. ಹಾರ್ಮೋಲು ಕುತ್ತಿಗೆ ಅಗಲ 2:30, ಭುಜ 3:30, ಹಾರ್ಮೋಲ್ ಬಂದ್ಬಿಟ್ಟು 6:30, ಇಲ್ಲಿಂದ ಇಲ್ಲಿಗೆ 12 ಇದೆ. ಸೊಂಟ 10 ಇದೆ. ಇಲ್ಲಿಂದ ಎದೆ ಸುತ್ತಳತೆಗೆ ಸೊಂಟಕ್ಕೆ 2 ಇಂಚು ಕಡಿಮೆ ಮಾಡಬೇಕು. ಇದು ವೇಸ್ಟ್ ಪೀಸ್ ಆಗುತ್ತೆ, ಕಟ್ ಮಾಡಿ ತೆಗಿಬೇಕು. ಆಗ ಅಂಬ್ರೆಲಾ ಡ್ರೆಸ್ಸು ಒಳ್ಳೆ ಶೇಪಲ್ಲಿ ಬರುತ್ತೆ. ಈಗ ಕಟ್ಟಿಂಗು ಫಸ್ಟು ಈ ರೀತಿ 4 ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು. ಹಾರ್ಮೋಲ್ ಹತ್ರ ಈ ರೀತಿ 4 ಪೀಸನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ರಿಪ್ಲೈ ಮಾಡ್ತೀನಿ. ಈಗ ನೋಡಿ, ಸೊಂಟದ ಹತ್ರ ಈ ಥರ ಒಂದು ಕಚ್ಚು ಹಾಕೋಬೇಕಂದ್ರೆ ಹೊಲಿಯುವಾಗ ನಾನು ಹೇಳ್ತೀನಿ ಅದು ಯಾಕೆ ಅಂತ. ಈಗ ಕುತ್ತಿಗೆ ಆಗಲ್ಲ, ಫ್ರಂಟು ಬ್ಯಾಕು ಬೇರೆ ಬೇರೆ ಇದ್ದರೆ ಫ್ರಂಟ್ ಬೇರೆ ಥರ ತಕ್ಕೋಬೇಕಾಗತ್ತೆ, ಬ್ಯಾಕ್ ಬೇರೆ ಥರ ತಕ್ಕೋಬೇಕಾಗತ್ತೆ. ಫ್ರಂಟು ಬ್ಯಾಕು ಸೇಮ್ ಅಳತೆ ಇದ್ದರೆ ನೆಕ್ ಡೀಪ್ ಅನ್ನೋದು ನೀವು ಸೇಮ್ ಇಟ್ಕೊಂಡು 4 ಕಟ್ ಮಾಡ್ಬೋದು. ಆದರೆ ಇಲ್ಲಿ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಇದೆ, ಹಾಗಾಗಿ ಫ್ರಂಟ್ ಮಾತ್ರ ಕಟ್ ಮಾಡಿ ತೆಗ್ದಾಯಿತು. ಬ್ಯಾಕ್ ಎಷ್ಟು ಹೇಳಿದ್ದಾರೆ? ಸೇಮಾ? ಬ್ಯಾಕು 7, ಫ್ರಂಟ್ ಆದರೆ 6:30, ಬ್ಯಾಕು 7:30 ಫ್ರೆಂಡ್ಸ್. ಸಾರಿ ತಪ್ಪಾಗಿದ್ದರೆ 7:30 ಬ್ಯಾಕ್ ಡೀಪ್ ಉದ್ದ, ಫ್ರಂಟ್ ಬಂದುಬಿಟ್ಟು 6:30 ಅಂತೆ. ಹೊಲ್ದ ಮೇಲೆ 6 ಬರುತ್ತೆ. ಈಗಿದು 7:30 ಇದೆ, ಹೊಲ್ದ ಮೇಲೆ 7 ಬರುತ್ತೆ ನೋಡಿ. ನೋಡಿ ಈ ರೀತಿ ಬಾಡಿ ಕಟ್ ಮಾಡ್ಕೊಬೇಕು. ಇದನ್ನು ಬಿಡಿಸಿ ಇಡು. ಹಾಂ, ಈ ರೀತಿ ಬರುತ್ತೆ. ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈ ಫ್ಲವರ್ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ಈ ಹಾರ್ಟ್ ಸಿಂಬಲ್ಲು, ಅದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು ಈ ಬಟ್ಟೆ ಹೊಲಿಯೋದಕ್ಕೆ. ಅಂದರೆ ಬಾಡಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಬೇಕಲ್ವಾ, ಮತ್ತು ಲಂಗಕ್ಕೆ ನಡೆಯುತ್ತೆ. ಈಗ ಲಂಗ ಈ ರೀತಿ ಸೀರೆನ ಫುಲ್ ಈ ರೀತಿ ಮಡ್ಚ್ಕೊಬೇಕು. ಇದು ಫುಲ್ ಅಂಬ್ರೆಲಾ ಅಲ್ಲಂತೆ, ಸಿಂಪಲ್ ಅಂಬ್ರೆಲಾ. ಅಂದರೆ ಫುಲ್ ಅಂಬ್ರೆಲಾ ಅಂದರೆ ಇಡೀ ಸೀರೆನೂ ಹಾಕಿ ಫೋಲ್ಡಿಂಗ್ ಮಾಡೋದು. ಅದು ಇನ್ನೊಂದು ಅಂಬ್ರೆಲಾ ಡ್ರೆಸ್ ಹೊಲಿಯೋಕ್ಕೆ ಬಂದಾಗ ನಾನು ಹೇಳ್ತೀನಿ. ಇದು ನೋಡಿ ಈ ರೀತಿ ಚೌಕವಾಗಿ ಮಡ್ಚ್ಕೊಳ್ಳಿ. ಸೀರೆ ನೋಡಿ ಇಷ್ಟು ಲಾಂಗ್ ಇದೆ, ಕೆಳಗೆ ತನಕ ಬಿಟ್ಟಿದ್ದೀವಿ. ಇದೀಗ ಈ ರೀತಿ ಫೋಲ್ಡ್ ಮಾಡಬೇಕು. ಮಾಡು, ಈ ಒಂದು ಮೂಲೆಯಲ್ಲಿ, ಈ ಮೂಲೆಲ್ಲ ಹಾಂ, ಈ ರೀತಿ ನೀಟಾಗಿ 4 ಸೈಡಲ್ಲೂ ಮಡ್ಚ್ಕೊಳ್ಳಿ. ಈಗ ಒಂದು ಮೂಲೆಯಲ್ಲಿ ಈ ರೀತಿ ಇಲ್ಲ ಕ್ರಾಸಾಗಿ ಈ ರೀತಿ ಮಡ್ಚ್ಕೋಬೇಕು. ಈ ಕಡೆ ಹೇಳ್ಕೊ, ಗೊತ್ತಾಯ್ತಾ? ಈ ರೀತಿ ಕ್ರಾಸಲ್ಲಿ ಫುಲ್ ಗೌನ್ ಅಂಬ್ರೆಲಕ್ಕಾದರೆ ಫುಲ್ ನೀಟಾಗಿ 4 ಫೋಲ್ಡ್ ಮಾಡಿ ಮಡ್ಚಿಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಮಡ್ಚ್ಕೊಳ್ಳಿ ಕರೆಕ್ಟಾಗಿ. ಬೇಕಿದ್ರೆ ಈ ಕಡೆ ಎಳ್ಕೊಬೋದಿತ್ತು ಸ್ವಲ್ಪ. ಈ ರೀತಿ ಎಳ್ಕೊಂಡು ಈಗ ಉದ್ದ ಹಾಕಬೇಕು. ಈಗ ಇಲ್ಲಿಂದ ನಾವು ಈ ಮೂಲೆ ಕಾಣ್ತಿದೆಯಲ್ಲ, ಇಲ್ಲಿಂದ ಸೊಂಟದ ಅಗಲವನ್ನು ಹಾಕೋದು. ಇಲ್ಲಿ ಎಂಡಲ್ಲಿ ಲಂಗದ ಫುಲ್ ಅಂಬ್ರೆಲ್ಲ ಬರುತ್ತಲ್ಲ, ಆ ರೀತಿ ಮಾರ್ಕ್ ಹಾಕೋದು. ಬಟ್ಟೆ ಕಡಿಮೆ ಆದರೆ ಇಲ್ಲಿ ಅಲ್ಲಿದೆ ಅಲ್ವಾ, ಅಲ್ಲಿ ಅಟ್ಯಾಚ್ ಮಾಡ್ಕೊಬೇಕು. ತುಂಬ ಉದ್ದ ಇರೋರಿಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವರು ಕುಳ್ಳಕ್ಕಿರೋದಲ್ವಾ, ಅಷ್ಟೊಂದೇನು ಬೇಡ ಅಂದ್ಕೊಂಡಿದ್ದೀನಿ, ನೋಡೋಣ. ಈಗ ನೋಡಿ ಬಾಡಿ ಪಾರ್ಟ್ ಕಟ್ ಮಾಡಿದ್ವಲ್ಲ, ಅದನ್ನು ತೋರಿಸಿ. ಬಾಡಿ ಪಾರ್ಟ್ ಕಟ್ ಮಾಡಿದ್ವಲ್ಲ, ಈ ರೀತಿ ಮಡ್ಚ್ಕೊಬೇಕು. ಇದು ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ನೀವು ಏನಾದರೂ ಅಂಬ್ರೆಲಾ ಡ್ರೆಸ್ ನಿಮ್ಮ ಮಕ್ಕಳಿಗೆ ಕಸ್ಟಮರ್ಗೆ ಹೊಲ್ಕೊಡೋದಾದರೆ ನೋಡಿ, ಈ ಥರ ಬಾಡಿ ಪಾರ್ಟ್ ಕಟ್ ಮಾಡಿದ್ವಲ್ಲ ಅಲ್ಲಿಗೆ ಇಟ್ಕೋಬೇಕು. ಕರೆಕ್ಟಾಗಿ ಅಷ್ಟಕ್ಕೆ ಮೆಜರ್ ಬರುತ್ತೆ. ಏನು ಬೇಕು? ಬಟ್ಟೆ
ಈ ರೀತಿ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಯಾಕಂದರೆ ತುಂಬ ತೆಳು ಸೀರೆ ಕೊಡ್ತಾರೆ ಈ ರೀತಿ ಹೊಲಿಯೋದಕ್ಕೆ, ಅದು ಜಾರುತ್ತೆ ನೋಡಿ. ಈಗ ಸೊಂಟದ ಅಷ್ಟು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ತೆಗಿ ನೋಡಿ, ಆ ಥರ ಚೂಪ್ ಲೆಂತ್ ಇರುತ್ತಲ್ವಾ, ಎಷ್ಟಿದೆ ಸೊಂಟದ ಅಗಲ ಅಲ್ಲಿಂದ ಎಷ್ಟಿದೆ ನೋಡ್ಕೋಬೇಕು. 11 ಇದೆಯಾ? 14.25 ಇದೆ. ಅದು ಆ ಕಡೆ ಈ ಟೇಪ್ ಹಿಡಿತಾ ಇರೋ ಪೀಸು ವೇಸ್ಟ್ ಪೀಸ್ ಫ್ರೆಂಡ್ಸ್, ಅದು ಏನಕ್ಕೂ ಬರಲ್ಲ. ಅದು ಕೌಂಟ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ ತಗೋಬೇಕಾ? ಯಾಕದು ಮೇಲ್ ತಗೋಬೇಕು? 14 ತಗೊಂಡೆ, ಜಾಸ್ತಿ ಆಯ್ತು ಅಂತ. ಈಗ ರೌಂಡ್ ಶೇಪು ಅಂದರೆ ತುಂಬ ಜಾಸ್ತಿ ತಗೊಂಡ್ರೆ ಸೊಂಟ ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳಿ ಕರೆಕ್ಟಾಗಿ ಅವರು ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿ ಈ ರೀತಿ. ಈಗ ಸೊಂಟದ ಅಗಲಕ್ಕೆ ಮಾರ್ಕ್ ಮಾಡಿ ಇಟ್ಟಿದ್ದು. ಈಗ ನಾವು ಲಂಗದ ಉದ್ದ ತಗೋಬೇಕು ನೋಡಿ. ಈಗ ಲಂಗದ ಉದ್ದ ಟೇಪಲ್ಲಿ ಹಿಡಿತಾಳೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಡಿಮ್ಯಾಂಡ್ ಇದೆ. ಎಷ್ಟು ತಗೋಬೇಕು ಈ ಡ್ರೆಸ್ ಹೊಲಿದಿದ್ದಕ್ಕೆ ಅಂತಲೂ ಸಹಿತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈಗ ಉದ್ದ ಎಷ್ಟು ಅವಳದು? 38 ಲಂಗದ ಉದ್ದ ಬೇಕಂತೆ. ಈಗ ನಾವು ಟೇಪ್ ಹಿಡಿದು ನೋಡ್ತಾ ಇರೋದು ಯಾಕಂದರೆ ಪ್ಯಾಚ್ ಕೊಡಬೇಕಾ ಅಂತ. ಇಲ್ಲಿ ಇಷ್ಟು ಬಟ್ಟೆ ಪ್ಯಾಚ್ ಕೊಡಲೇಬೇಕು, ಅದೇನು ಕಾಣಿಸಲ್ಲ ನೋಡಿ. ಇಲ್ಲಿಂದ ನಾವು ಅಳತೆ ಮಾಡ್ಕೊಂಡು ಬಂದು ಇಲ್ಲಿಷ್ಟು ಪ್ಯಾಚ್ ಕೊಡ್ತೀವಿ. ಈ ರೀತಿ ಒಬ್ಬರು ಆ ರೀತಿ ಟೇಪನ್ನು ಎಳೆದು ಇಟ್ಕೊಂಡ್ರೆ ಇನ್ನೊಬ್ಬರು ಈ ರೀತಿ ಮಾರ್ಕ್ ಹಾಕಬೇಕು. ಎಷ್ಟು? 38 ಫ್ರೆಂಡ್ಸ್ ನೋಡಿ, ಇಲ್ಲಿ ಸೊಂಟದ ಅಗಲ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ 1 ಇಂಚು ಮೇಲೆ ತೊಗೊಬಂದಿದ್ದೀವಿ. ತುಂಬ ಸೊಂಟದ ಅಗಲ ಜಾಸ್ತಿ ಆಯಿತು ಅಂತ. ಸೊಂಟದ ಅಗಲ ಕರೆಕ್ಟ್ ಎಷ್ಟು ಇಟ್ಟಿದೆಯಾ? 10. ಅದಕ್ಕೆ ಸೇರಿಸಿ 40 10 ಇಟ್ಟಿದೆಯಾ? 10 ಇದೆಯಾ? ಇದು 10 ಇದೆ. ಇದು ತಡಿ, ಈ ಅಗಲ ಬಂದ್ಬಿಟ್ಟು 10 ಇದೆ. ಈಗ ಟೇಪನ್ನು ನಾವು ಗಟ್ಟಿಯಾಗಿ ಈ ರೀತಿ ಇಟ್ಕೊಂಡು ಈಗ 38ನ ಈಗ ನೋಡಿ ಟೇಪನ್ನು ಸ್ವಲ್ಪ 1 ಇಂಚು ಈ ರೀತಿ ಮೇಲೆ ಈ ರೀತಿ ಟೇಪನ್ನು ಮಾರ್ಕ್ ಮಾಡ್ತಾ ನೋಡಿ. ಅಲ್ಲಿ 2 ಫೋಲ್ಡಿಗೆ ಬಟ್ಟೆ ಇಲ್ಲಲ್ಲ, ಅಲ್ಲಿಗೆ ಜಾಯಿಂಟ್ ಕೊಡಬೇಕು. ಅದು ಕೊಟ್ಟಿರೋದೇನು ಗೊತ್ತಾಗಲ್ಲ, ಅಂದರೆ ಜಿಗ್ಜಾಗ್ ಮಾಡಿದಾಗ ಫುಲ್ ಅಂಬ್ರೆಲಾ ಬಂದಾಗ ಇಲ್ಲಿ ಇದೇ ಥರ ಇಟ್ಕೊಂಡು ಫುಲ್ ಮಾರ್ಕ್ ಮಾಡಬೇಕು. ಇದು ಸೊಂಟದ ಅಗಲ. ಇದು ಕಮ್ಮಿನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು. ಯಾಕಂದರೆ ಕಮ್ಮಿ ಆದರೆ ಬಾಡಿ ಪಾರ್ಟು ಇತ್ತಲ್ಲ ಅದಕ್ಕೆ ಹಚ್ಚುವಾಗ ಕಮ್ಮಿ ಬರುತ್ತೆ, ಜಾಸ್ತಿ ಆದರೆ ಉಳಿಯುತ್ತೆ. ಸ್ವಲ್ಪ ಜಾಸ್ತಿ ಆದರೆ ಏನು ಪರವಾಗಿಲ್ಲ, ಫಿಟ್ಟಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಬೋದು, ಕಮ್ಮಿ ಮಾಡಬಾರ್ದು. ಈಗ ಕಟ್ ಮಾಡ್ತಾಳೆ. ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು, ಸ್ಟ್ರೈಟಾಗಿ ಅಂತೂ ಕಟ್ ಮಾಡಿಬಿಡಿ. ಇದು ಲಂಗದಾಗ್ಲ ಅಂದರೆ ಕಾಲತ್ರ ಬರುತ್ತಲ್ಲ ಲಂಗದಾಗ್ಲ, ಅದು. ಇದು ನೋಡಿ ಇಷ್ಟು ಬಟ್ಟೆ ಅಟ್ಯಾಚ್ ಮಾಡಬೇಕು. ಅದು ಹೇಗೆ ಅಂತ ಹೇಳ್ತೀವಿ. ಈಗ ಸೊಂಟ ಅಕಸ್ಮಾತ್ ಇದು ಜಾಸ್ತಿ ಬಂದರೆ ಏನು ಮಾಡ್ಬೇಕಂತಾನೆ ಹೇಳ. ಅದು ಫಿಟ್ಟಿಂಗಲ್ಲಿ ಕಟ್ ಮಾಡ್ಬೋದಲ್ಲ ಹಿಡಿದು. ಅಕಸ್ಮಾತ್ ಅದು ಆ ಬಾಡಿ ಪಾರ್ಟಿಗಿಂತ ಇದು ಜಾಸ್ತಿ ಇತ್ತಂದ್ರೆ ಕಮ್ಮಿ ಬಂತು ಅಂದರೆ ಇದನ್ನ ನಾವು ಸ್ವಲ್ಪ ಹಿಂಗೆ ತರ್ತಾ ಬೇಕಾದ್ರೆ ಸ್ವಲ್ಪ ಕ್ರಾಸ್ ತಕ್ಕೋಬಹುದು. ಹಿಂಗೆ ತಕ್ಕೊಳ್ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು. ಜಾಸ್ತಿ ಏನಾದ್ರು ಆಯ್ತು ಅಂದ್ರೆ ಬಟ್ಟೆನ ಹಿಂಗೆ ಹಾಕೊಂಡು ಹಿಂಗೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಅದೇನಾದರೂ ಕಮ್ಮಿ ಜಾಸ್ತಿ ಬಂತಂದ್ರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗ ಹೇಳಿದ್ಲಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು, ಇಲ್ಲಿ ಕಟ್ ಮಾಡ್ಕೊಳ್ಳೋದು. ತಡೀರಿ ಒಂದು ನಿಮಿಷ ನೋಡಿ. ಅಂಬ್ರೆಲಾ ಡ್ರೆಸ್ಸು ಈ ರೀತಿ. ಈಗ ಇಲ್ಲಿ ಪ್ಯಾಚ್ ಕಟ್ಟಬೇಕಲ್ಲ, ಇದಕ್ಕೆ ಯಾವ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಅಂತ ನಾವು ಹೇಳಬೇಕಲ್ವಾ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನೋಡಿ ಅದನ್ನ ಇಡು.
ಈಗ ಒಂದು ಸೈಡಿಗೆ ಮಾತ್ರ ಈ ಥರ ಬಂದಿರೋದು. ಲೈನಿಂಗ್ ಸಹ ಕಡಿಮೆ ಬರುತ್ತೆ. ಲೈನಿಂಗ್ ಸಹ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀವಿ. ನೋಡಿ ಈ ರೀತಿ ಇಟ್ಬಿಟ್ಟು ಪೀಸನ್ನು ಇದ್ರ ಮೇಲೆ ಹಾಕಬೇಕು. ಆಗ ನಾವು ಎಷ್ಟು ಬಟ್ಟೆ ಅಟ್ಯಾಚ್ ಮಾಡ್ಬೇಕಂತಿರ್ತೀವೋ, ಅಂದರೆ ಈ ಪೀಸ್ ಅಳತೆಗೆ ನಾವು ಈ ಪೀಸ್ ಕಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಅದ್ರ ಮೇಲೆ ಹಾಕಿರೋದು. ಮೇಲೆ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಟ್ ಮಾಡ್ಕೊಳ್ಳೋದು, ಹಾಗಾಗಿ ಕೆಳಗಡೆ ಹಾಕಿರೋದು. ಈಗ ಕರೆಕ್ಟಾಗಿ ನೀವು ಬೇಕಾದರೆ ಕಟ್ ಮಾಡ್ಕೋಬೋದು, ಬೇಡ ಅಂದರೆ ಸ್ವಲ್ಪ ಜಾಸ್ತಿ ಇಟ್ಟು ಕಟ್ ಮಾಡ್ಕೋಬೋದು, ಆಮೇಲೆ ಕಟ್ ಮಾಡ್ಕೋಬೋದು. ಇದು ನೋಡಿ ದೂರದಿಂದ ತೋರಿಸ್ತೀನಿ. ಈಗ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಸೊಂಟ, ಇದು ಲಂಗದ ಅಗಲ. ಅರ್ಧ ಇಂಚು ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊತಿದ್ದಾಳೆ. ಯಾಕಂದರೆ ಕಮ್ಮಿ ಆದರೆ ಮತ್ತೆ ಪ್ಯಾಚ್ ಕಟ್ಟಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಬೇಕಿದ್ರೆ ಆಮೇಲೆ ಹೊಲಿಯಕ್ಕೆ ಬೇಕಲ್ಲ, ಹೊಲಿದು ಅದು ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಕಟ್ ಮಾಡ್ಕೊಬೇಡಿ, ಅಟ್ಯಾಚ್ ಮಾಡಬೇಕಲ್ಲ. ಲೈನಿಂಗ್ ಮೇಲೆ ಬಾಡಿ ಪಾರ್ಟ್ ಇಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಅಂದರೆ ಲೈನಿಂಗ್ ಹಚ್ಬೇಕಲ್ವಾ. ಸ್ಲೀವಿಗೇನು ಲೈನಿಂಗ್ ಇಲ್ಲ ಅಲ್ವಾ, ಸ್ಲೀವಿಗೆ ಲೈನಿಂಗ್ ಇಲ್ಲ. ಈಗ ಲಂಗಕ್ಕೆ ಲೈನಿಂಗ್ ಹಾಕ್ಬೇಕಲ್ಲ, ಅದು ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. 3 ಮೀಟ್ರ್ ಲೈನಿಂಗ್ ಬೇಕು. ತುಂಬ ಗೌನ್ ಅಂಬ್ರೆಲಾ ಅಂದರೆ 4 ಮೀಟ್ರ್ ಅಂದರೆ ಲೈನಿಂಗ್ ಬೇಕಾಗುತ್ತೆ. ಇದು ಸೆಮಿ ಅಂಬ್ರೆಲಾ ಅಂದರೆ ಇದು ಚೆನ್ನಾಗೇ ಕಾಣಿಸುತ್ತೆ. ಆ ಥರ ಏನು ತೀರಾ ಅಂಬ್ರೆಲಾ ಥರ ಕಾಣಿಸಲ್ಲ ಅಂತ ಏನಿಲ್ಲ, ಕಾಣಿಸುತ್ತೆ, ಪರವಾಗಿಲ್ಲ. ಅಂದರೆ ನೀವು ಮನೇಲೇ ವೇರ್ ಮಾಡ್ತೀರಾ ಸ್ಯಾರಿಯಲ್ಲಿ ಹೊಲ್ಕೊಂಡು ಅಂದರೆ ಹೆವಿ ಆಗಲ್ಲ ಇದು. ಅದೇ ಫುಲ್ ಅಂಬ್ರೆಲಾ ಆದರೆ ಇಡೀ ಸ್ಯಾರಿಯಲ್ಲೂ ನೀವು ಫುಲ್ ಅಂಬ್ರೆಲಾ ಇಟ್ಕೊಂಡ್ರೆ ಸ್ವಲ್ಪ ಮನೇಲೆಲ್ಲ ಹಾಕುವಷ್ಟೊತ್ತಿಗೆ ಹೆವಿ ಅನಿಸುತ್ತೆ, ತುಂಬ ವಜೆ ಅನಿಸುತ್ತೆ. ಯಾಕಂದರೆ ಲೈನಿಂಗ್ ಎಲ್ಲ ಇರುತ್ತಲ್ವ, ಈ ಸೆಮಿ ಅಂಬ್ರೆಲಾ ಬರುತ್ತಲ್ವ ಅದು ಅಷ್ಟೊಂದು ಏನು ಹೆವಿ ವಜಾ ಅನ್ಸಲ್ಲ. ಮನೇಲಿ ಆರಾಮಾಗಿ ಹಾಕ್ಕೊಂಡು ಕೆಲಸ ಮಾಡ್ಬೋದು. ಹಳೆ ಸೀರೆಗಳಿದ್ರೆ ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಇದು ಹೊಸ ಮೀಶೋದಲ್ಲೇ ತರಿಸಿದಂತೆ ವೈಟು ನೋಡಿ. ಈ ರೀತಿ ಫಸ್ಟು ಸ್ಟ್ರೈಟಾಗಿ ಮಡ್ಚ್ಕೊಂಡು ಈ ರೀತಿ ಕ್ರಾಸಾಗಿ ಹಾಕೋಬೇಕು. ನೀವು ಯಾವ ರೀತಿ ಮೈನ್ ಬಟ್ಟೆ ಕಟ್ ಮಾಡಿದ್ರು ಅದೇ ರೀತಿ ಲೈನಿಂಗನ್ನು ಕಟ್ ಮಾಡ್ಕೊಬೇಕು. ಲೈನಿಂಗ್ 3 ಇಂಚು ಗಿಡ್ಡ, 3 ಇಂಚು ಗಿಡ್ಡನ 3 ಅಥವಾ 4 ಅಂದರೆ ಮೈನ್ ಅಂಬ್ರೆಲಾ ನಾವೀಗ ಕಟ್ ಮಾಡಿದ್ವಲ್ಲ ಅದ್ರಿಗಿಂತ ಉದ್ದ ಬಂದ್ಬಿಟ್ಟು 4 ಇಂಚು ಗಿಡ್ಡ. ತೀರಾ ಗಿಡ್ಡನೂ ಮಾಡಬೇಡಿ, ತೀರಾ ಉದ್ದನೂ ಮಾಡಬೇಡಿ. ತೋರಿಸೋದು ಅಂಬ್ರೆಲಾ ಕಟ್ಟಾಗಿ ಇದೆಯಲ್ಲ ಹೇಗೆ ಬಂತು ಅಂತ ನೋಡಿ. ಇದು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡಿರೋದು ಅಂಬ್ರೆಲಾ ಡ್ರೆಸ್ಸು. ತುಂಬ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಇದು ತುಂಬ ಗಿಡ್ಡ ಲೈನಿಂಗ್ ಕಟ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಗಿಡ್ಡ ಕಟ್ ಮಾಡ್ಕೊಂಡಾಗ ತ್ರಾಸಯ್ಯ ಅನಿಸುತ್ತೆ. ಸ್ವಲ್ಪ 4 ಇಂಚು ಮೇನ್ ಫ್ಯಾಬ್ರಿಕ್ಗಿಂತ ಲೈನಿಂಗನ್ನು ಗಿಡ್ಡ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಸೊಂಟದ ಹತ್ರನೂ ಸೊಂಟಕ್ಕೂ ಸಹ ಈ ಥರ ಕಟ್ ಮಾಡ್ಕೋಬೇಕು. ಅಲ್ಲಿಂದ ಬಂದರೆ ಲಂಗಕ್ಕೆ ಎಷ್ಟು ನೋಡಿ 4 ಇಂಚು, 6 ಇಂಚು ಕಡಿಮೆ ಮಾಡ್ಕೊಬಿಟ್ಟಲ್ಲ, 4 ಇಂಚು 5 ಅಂತೆ. ಈ ಕರೆಕ್ಟಾಗಿದ್ರೆ ಎಷ್ಟು ಇಟ್ಟರೆ ಅಡ್ಡಿಲ್ಲ. 5 4 5 ಇಂಚು ಮಾಡಿದ್ರೆ 1 ಇಂಚ್ ಮಡ್ಚ ಮೇಲ್ಗಡೆ ಬರುತ್ತಲ್ಲ. 5 ಇಂಚು ಲೈನಿಂಗ್ ಕ್ಲಾತ್ನ ಕಡಿಮೆ ಇಟ್ಕೋಬೇಕು. ನೋಡಿ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಹಾಸ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಕಟ್ಟಿಂಗ್ ಮಾಡೋದಕ್ಕೆ. ಇದೇ ಥರ
ರೌಂಡ್ ಶೇಪಲ್ಲಿ 4 ಇಂಚು ಕಡಿಮೆ ಮಾಡಿದ್ದೀವಿ ಅಷ್ಟೇ. ಇದಕ್ಕೂ ಸಹಿತ ಲೈನಿಂಗ್ ಅಟ್ಯಾಚ್ ಮಾಡಬೇಕು ನೋಡಿ, ಪ್ಯಾಚ್ ಕೊಡಬೇಕು. ನೋಡಿ ಕರೆಕ್ಟಾಗಿ ಗೊತ್ತಾಗುತ್ತೆ ಇಷ್ಟು ಬಟ್ಟೆ ನಾವು ಅಟ್ಯಾಚ್ ಕೊಡಬೇಕು ಅಂತೇಳಿ. ಸೊಂಟ ಕಟ್ ಮಾಡು. ಇದು ಫಸ್ಟು ಈ ಪ್ಯಾಚ್ ಕೊಡಬೇಕಲ್ಲ, ಈ ಉಳಿದಿರೋ ಲೈನಿಂಗನ್ನು ಇದ್ರ ಮೇಲೆ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಜಾಸ್ತಿಯಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನ ಈ ಥರ ಎರಡಕ್ಕೂ ಪ್ಯಾಚ್ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಧ್ಯೆ ಕಟ್ ಮಾಡ್ಕೊಬೇಕು. ನೋಡಿ ಈಗ ಸೊಂಟ ಕರೆಕ್ಟು ಮೈನ್ ಫ್ಯಾಬ್ರಿಕಲ್ಲಿ ಎಷ್ಟಿರುತ್ತೋ ಅಷ್ಟೇ ಕಟ್ ಮಾಡ್ಕೋಬೇಕು, ಜಾಸ್ತಿ ಕಮ್ಮಿ ಏನು ಮಾಡೋದು ಬೇಡ. ಈಗ ಕಟ್ಟಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್. ಸ್ಟಿಚಿಂಗು ವಿಡಿಯೋ ಲಾಂಗ್ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಹಾಕ್ತೀನಿ, ಇಲ್ಲ ಇದರಲ್ಲೇ ಪರವಾಗಿಲ್ಲ ಅನ್ನೋದಾದರೆ ನಾನು ಇದರಲ್ಲೇ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಸ್ಟಿಚಿಂಗನ್ನು ಹಾಕಲಿಲ್ಲ, ಮತ್ತು ಕಟ್ಟಿಂಗ್ ಆಗೋಷ್ಟೊತ್ತಿಗೆ ನಂಗೆ ತುಂಬ ಹುಷಾರಿಲ್ಲ ಆಗಿರೋದ್ರಿಂದ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಏನು ಹೇಳ್ಕೊಡ್ತಾ ಇಲ್ಲ, ಯಾಕಂದರೆ ಚಾಕ್ ಮಿಷನ್ ಟೇಬಲ್ಲು ವೈಟ್ ಆಗಿರೋದ್ರಿಂದ ವೈಟ್ ಬಟ್ಟೆ ಸ್ಟಿಚ್ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಆದ್ದರಿಂದ ನಾನು ಬೇರೆ ಕಲರ್ ಸ್ಯಾರಿಯಲ್ಲಿ ನಿಮಗೆ ಅಂಬ್ರೆಲಾ ಡ್ರೆಸ್ಸನ್ನು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.